ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನನ್ನ ಸಮಸ್ತ ಧರ್ಮವಾಣಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಗ್ರಹಗಳ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಕುಂಭರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ನಿಮಗೆ ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇದ್ದಾನೆ. ಸೊ ಹೀಗಾಗಿ ಏನಾಗುತ್ತೆ, ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಹೆಡ್ಏಕ್ ಬರುವಂಥದ್ದು, ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಯ ಬರುವಂಥದ್ದು, ಇದೆಲ್ಲನೂ ಕೂಡ ನೀವು ಅನುಭವಿಸ್ತಾ ಇರ್ತೀರ. ಆಲ್ರೆಡಿ ಅದ್ರದ್ದು ಅನುಭವ ಆಗ್ತಾ ಇರುತ್ತೆ. ಯಾವ್ಯಾವ ಗ್ರಹಗಳ ಒಂದು ಪ್ರಭಾವದಿಂದ ಈ ಥರ ಆಗ್ತಿದೆ, ಕುಜನು 5ನೇ ಮನೇಲಿದ್ದಾನೆ, ಮೇಜರ್ ಆಗಿ ಜಗಳ ಆಗುವಂಥದ್ದು, ಸ್ವಲ್ಪ ಹ್ಯಾಪಿನೆಸ್ ಕಮ್ಮಿ ಆಗುವಂಥದ್ದು, ಮನೆಯಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಚೇಂಜಸ್ ಆಗೋಕ್ಕೆ ಶುರುವಾಗುತ್ತೆ. ರಾಷ್ಟ್ರಾಧಿಪತಿ ನಿಮಗೆ ಶನಿನೇ ಆಗಿದ್ರು ಎರಡನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳನ್ನ ತಂದುಕೊಡುವಂಥದ್ದು, ಕುಟುಂಬದಿಂದ ದೂರ ಉಳಿಬೇಕಾದ ಸಂದರ್ಭ ಬರುವಂಥದ್ದು, ನೀವು ಆಡೋ ಪ್ರತಿಯೊಂದು ಮಾತಲ್ಲೂ ಕೂಡ ಏನಾದ್ರು ತಪ್ಪು ಕಂಡುಹಿಡಿಯುವಂಥದ್ದು ಆಗ್ತಾ ಇರುತ್ತೆ. ಆದರೆ ಗುರು ದೃಷ್ಟಿನೂ ಕೂಡ 2ನೇ ಮನೆಗೆ ಬೀಳ್ತಾ ಇರೋದ್ರಿಂದ ಕೆಲವೊಂದು ಮಾತುಗಳಿಗೆ ಮನ್ನಣೆನೂ ಬರುತ್ತೆ. ನೀವು ಏನಂತಂದರೆ ನೀವು ಹೆಂಗೆ ಮಾತಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆಯ ಸಮಯ ಬಂದಾಗ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಅದನ್ನು ಬಿಟ್ಟು ನಾವು ಹೆಂಗಂದ್ರಂಗೆ ಮಾತಾಡಿಬಿಟ್ರೆ, ಏನಂದ್ರೆ ಅದನ್ನು ಹೇಳಿಬಿಟ್ರೆ ಏನಾಗುತ್ತೆ, ಅದೇ ಮೃತ್ಯು ಆಗ್ಬೋದು. ಅದಕ್ಕೆ ಹೇಳೋದು ನಾವು ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಏನು ಹೇಳ್ತಾರೆ, ಅದು ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಅನ್ವಯಿಸುತ್ತೆ. ಸೊ ಕೇರ್ಫುಲ್ಲಾಗಿರಿ. ಏನೇ ಮಾತಾಡಬೇಕಾದ್ರೂ 2 ಸತಿ ಅಲ್ಲ 3 ಸತಿ ಯೋಚನೆ ಮಾಡಿ ಮಾತಾಡಿ. ಇದನ್ನು ಮಾತಾಡಿದ್ರೆ ತಪ್ಪಾಗತ್ತಾ ಇಲ್ವಾ ತಿಳ್ಕೊಂಡು ಯೋಚನೆ ಮಾಡಿ ಮಾತಾಡಿ. ಗ್ರಹಗಳ ಅಲೈನ್ಮೆಂಟ್ ಆ ರೀತಿ ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬರಬಹುದು. ನಿಮಗೆ ಮನೆ ವಾತಾವರಣದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಜನಗಳ ಜೊತೆನಲ್ಲಾಗಿರ್ಬೋದು, ಸ್ವಲ್ಪ ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡಬೇಕಾಗತ್ತೆ. ಇನ್ನು ಮನಸ್ಥಿತಿ ಹೇಗಿದೆ ಅಥವಾ ಫಿನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅಂದಾಗ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ನಿಮಗೆ ಗುರುವಿನ ದೃಷ್ಟಿ 2ನೇ ಮನೆ ಮೇಲೆ ಬೀಳ್ತಿದೆ. ಹಣಕಾಸಿನ ಅಭಿವೃದ್ಧಿಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಇನ್ನು ಗುರುವಿನ ದೃಷ್ಟಿ ಬಂದು ನಿಮ್ಮ 12ನೇ ಮನೆಗೂ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ, ನೀವೇನಾದರೂ ಔಟ್ ಆಫ್ ಕಂಟ್ರೀಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಅಥವಾ ಏನಾದರೂ ಎಜುಕೇಷನ್ ಪರ್ಪಸ್ಗಾಗಿರ್ಬೋದು, ಸಂಪಾದನೆ ಮಾಡೋಕ್ಕಾಗಿರ್ಬೋದು, ನೋಡೋಕ್ಕಾಗಿರ್ಬೋದು, ಅದರಲ್ಲಿ ಒಳ್ಳೆ ಅನುಕೂಲಗಳಂತೂ ಖಂಡಿತ ಸಿಗ್ತಾ ಇರುತ್ತೆ. ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದಾಗೋದಿಲ್ಲ. 10ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಂದಲ್ಲ ಒಂದು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಅದನ್ನು ನೀವು ಹೇಗೆ ತೊಗೊತೀರಾ, ಹೇಗೆ ನಿಭಾಯಿಸ್ತೀರ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಡಿಪೆಂಡ್ ಆಗುತ್ತೆ. ಇನ್ನು ಶುಕ್ರನು ನಿಮಗೆ 8ನೇ ಮೇಲೆ ಕುತ್ಕೊಂಡಿರೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಬರಬಹುದು. ಮೇಜರ್ ಆಗಿ ಹೆಣ್ಮಕ್ಳಿಗೆ ಯುಟ್ರಸ್ ಪ್ರಾಬ್ಲಮ್ ಆಗೋದು, ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೀವು ಈ ಸಮಯದಲ್ಲಿ. ಮೇಜರ್ ಆರೋಗ್ಯ ಸಮಸ್ಯೆಗಳು ಅನ್ನೋದು ಈ ಟೈಮಲ್ಲಿ ಕಾಡೋಕ್ಕೆ ಶುರುವಾಗುತ್ತೆ ನಿಮಗೆ. ಇನ್ನು ನಿಮಗೆ ಒಂದು ರೀತಿಯಲ್ಲಿ ಅನುಕೂಲ ಅಂತಂದರೆ ಫಿನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು, ಅನುಕೂಲಕರವಾಗಿದೆ. ಕೆಲಸಗಳು ಈಸಿಯಾಗಿ ಆಗ್ತಿದೆ. ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳು ಈಸಿಯಾಗಿ ಆಗ್ತಾ ಇದೆ. ಅಥವಾ ನೀವೇನಾದರೂ ಯಾವುದಾದ್ರೂ ಅಪ್ಲಿಕೇಶನ್ಗಳು ಹಾಕಿದರೆ ಯಾವುದಾದ್ರೂ ಒಂದು ಸಂಸ್ಥೆಗೆ ಏನೋ ಕೆಲಸ ಆಗಬೇಕು ಅಂತ ಆ ಕೆಲಸಗಳು ಈಸಿಯಾಗಿ ಆಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನೀವೇನಾದರೂ ಗೌರ್ಮೆಂಟ್ ಕೆಲಸಗಳು ಬೇಕು ಅಂತ ಏನಾದರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಆ ಎಕ್ಸಾಮ್ಸ್ನಲ್ಲಿ ವಿನ್ನಿಂಗ್ಸ್ ಆಗುವಂಥದ್ದು, ಅದೆಲ್ಲ ಅನುಕೂಲಗಳು ನಿಮ್ಗೆ ತುಂಬ ಚೆನ್ನಾಗಿದೆ. ಆದರೆ ವೈಮನಸ್ಯಗಳು ಜಾಸ್ತಿ, ಮಾತಿಂದ ಏನಾದರೂ ಟ್ರಬಲ್ ಬರುವಂಥದ್ದು, ಇದರಿಂದನೇ ನಿಮಗೆ ಡಲ್ನೆಸ್ ಶುರುವಾಗ್ಬಿಡುತ್ತೆ. ಒಂದು ಸೂಪರ್ ಶೈನ್ ಆಗಿರೋರು ಏನಾಗ್ಬಿಡ್ತಾರೆ, ಹಾಗೆ ಕುಗ್ಗೋಗ್ಬಿಡ್ತೀರ. ನಾನು ಏನು ಮಾಡಿದೆ, ಯಾಕೆ ಈ ಥರ ಆಯಿತು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಡ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಇನ್ನು ಪರಿಹಾರ ಅಂತ ಬಂದಾಗ ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆನೂ ಆಗ್ತಿದೆ ಅಲ್ವಾ. ಮೊದಲನೇ ಪರಿಹಾರ ಮಂತ್ರನೇ ತಾಳ್ಮೆಯಿಂದ ಇರೋದು, ಯೋಚನೆ ಮಾಡಿ ಮಾತಾಡುವಂಥದ್ದು. ಅದರಿಂದನೇ ನಿಮ್ಗೆ ಆಗಬೇಕಾಗಿರುವಂಥ ಮೇಜರ್ ಸಮಸ್ಯೆಗಳಿಗೆ ಪರಿಹಾರ ನಿಮ್ಗೆ ಅಲ್ಲೇ ಸಿಕ್ಬಿಡುತ್ತೆ. 2ನೇದಾಗಿ ಏನು ಅಂತಂದರೆ, ನೀವು ಆದಷ್ಟು ಶನಿ ಗ್ರಹದ ಶನಿ ಗಾಯತ್ರಿ ಮಂತ್ರ ಅಂತ ಬರ್ತದನ್ನು ಯಾವಾಗಲೂ ಜಪ ಮಾಡ್ಕೊಳ್ಳಿ. ನಿಮ್ಗೆ ಇನ್ನಷ್ಟು ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಜೊತೆಯಲ್ಲಿ ನೀವು ಗುರುಗಳ ಆರಾಧನೆ ಜಾಸ್ತಿ ಮಾಡೋದು, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತು ಕಡಲೆಕಾಳನ್ನ ಗುರುವಾರ ದಿವಸ ದಾನ ಮಾಡುವಂಥದ್ದು, ಹಸುಗೆ ಬಾಳೆಹಣ್ಣು ತಿನ್ನಿಸುವಂಥದ್ದು, ಕೇತುವಿನ ಆರಾಧನೆ ಅಂದರೆ ಗಣಪತಿ ಆರಾಧನೆ ಜಾಸ್ತಿ ಮಾಡೋದು, ಬೀದಿ ನಾಯಿಗಳಿಗೆ ಆಹಾರ ಅರ್ಪಿಸುವಂಥದ್ದು, ಲಕ್ಷ್ಮೀ ದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಬಿಳಿ ವಸ್ತುಗಳನ್ನ ಶುಕ್ರವಾರ ದಿವಸ ದಾನ ಮಾಡಿ, ಹಾಲು, ಮೊಸರು, ಸಕ್ಕರೆ, ಬಿಳಿ ಅವರೆಕಾಳು ಇದೆಲ್ಲ ಡೊನೇಟ್ ಮಾಡೋದ್ರಿಂದ ಮೇಜರಾಗಿ ಆಗುವಂಥ ಪ್ರಾಬ್ಲಮ್ಗಳು ಕ್ರಮೇಣವಾಗಿ ನಿಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ.
ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ನಿಮ್ಮ ದ್ವಾದಶ ರಾಶಿಗಳು, ಗ್ರಹಗಳ ಒಂದು ಸ್ಥಾನಮಾನದ ಆಧಾರದ ಮೇಲೆ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ, ದುಸ್ಥಾನಾಧಿಪತಿಗಳ ಒಂದು ದಶಾಭುಕ್ತಿ ನಡೀತಿದ್ರೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿನ ಹೇಗೆ ನಡೀತಿದೆ, ಅದಕ್ಕೆ ತಕ್ಕ ಪರಿಹಾರಗಳೇನು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳ್ಕೊಬೋದು. ನಿಮ್ಗೆ ಏನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅನ್ನೋದಿತ್ತು ಅಂದರೆ, ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೋದು. ಜೊತೆಗೆ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.